ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET 2026 ವಿದ್ಯಾರ್ಥಿಗಳಿಗೆ ಸಿಗುವಂತಹ ಫ್ರೀ ಹಾಸ್ಟೆಲ್ಸು ಅಂಡ್ ಹಾಗೇನು ಸ್ಕಾಲರ್ಶಿಪ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ನಾನು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತೀನಿ, ಒಂದು ಸ್ಕಾಲರ್ಶಿಪ್ ಬಗ್ಗೆ ಆಗಿರ್ಬೋದು ಅಥವಾ ಹಾಸ್ಟೆಲ್ ಬಗ್ಗೆ ಆಗಿರ್ಬೋದು, ನೀವು ಇದ್ಯಾವುದಕ್ಕೂ ಸಿಂಗಲ್ ₹1 ಖರ್ಚು ಮಾಡದೆ ಫ್ರೀಯಾಗಿ ಆದರೆ ಸ್ಕಾಲರ್ಶಿಪ್ ಅನ್ನು ಅಂಡ್ ಹಾಗೇನು ಹಾಸ್ಟೆಲ್ ಫೆಸಿಲಿಟಿಯನ್ನು ಪಡ್ಕೋಬಹುದಾಗಿರುತ್ತೆ. ಸೊ ಅದು ಯಾವಾಗ ಪಡ್ಕೋಬೇಕು, ಯಾವ ರೀತಿಯಾಗಿ ಇರುತ್ತೆ ಏನು ಅಂತ ಹೇಳಿ ಕಂಪ್ಲೀಟ್ ಪ್ರೋಸೆಸ್ ಅನ್ನ ಇವತ್ತಿನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಲಿಜಿಬಿಲಿಟಿ ಯಾರು, ಯಾವಾಗ ಅಪ್ಲೈ ಮಾಡೋದು, ಯಾವ ರೀತಿ ಪ್ರೋಸೆಸ್ ಇರುತ್ತೆ ಅಂತ ಹೇಳಿ ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ ಅಂಡ್ ಹಾಗೇನು ಚಾನಲ್ಗೆ ಪ್ರತಿಯೊಬ್ಬರು ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಸೊ ನಿಮಗೆ ನೋಡಿ KCET 2026 ಕೌನ್ಸಿಲಿಂಗ್ ಆದ್ರೆ ಈಗ ಆನ್ ಗೋಯಿಂಗ್ ಆಗ್ತಾ ಇದೆ. ಇನ್ನೇನು ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು. ಈಗ ನಾನು ನಿಮಗೆ ಏನೊಂದು ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ಈಗ ಸ್ಕಾಲರ್ಶಿಪ್ ಬಗ್ಗೆ ಆಗಿರ್ಬೋದು, ಹಾಸ್ಟೆಲ್ ಬಗ್ಗೆ ಆಗಿರ್ಬೋದು, ಈ ಒಂದು ಫೆಸಿಲಿಟೀಸ್ಗೆ ನೀವು ಫಸ್ಟ್ ರೌಂಡ್ ಅಲ್ಲಾದ್ರೂ ಅಡ್ಮಿಷನ್ ತಗೊಂಡಿರ್ಬೋದು, ಸೆಕೆಂಡ್ ರೌಂಡ್ ಅಲ್ಲಾದ್ರೂ ಅಡ್ಮಿಷನ್ ತಗೊಂಡಿರ್ಬೋದು, ಅಥವಾ ಲಾಸ್ಟ್ ರೌಂಡ್ ಅಲ್ಲಾದ್ರೂ ಅಡ್ಮಿಷನ್ ತಗೊಂಡಿರ್ಬೋದು. ಯಾಕಂತ ಅಂದ್ರೆ ಇಲ್ಲಿ ಕೆಲವೊಬ್ಬರಿಗೆ ಸಾಮಾನ್ಯವಾಗಿ ಒಂದು ಡೌಟ್ ಆದ್ರೆ ಬರುತ್ತೆ, ಸರ್ ನಾನು ಫಸ್ಟ್ ರೌಂಡ್ ಅಲ್ಲಿ ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ದೀನಿ ಅಥವಾ ನಾನು ಫಸ್ಟ್ ರೌಂಡ್ ಅಲ್ಲಿ ಅಡ್ಮಿಷನ್ ತಗೊಂಡಿಲ್ಲ, ನನಗೆ ಸಿಗಲ್ವಾ ಅಂತ ಹೇಳಿ. ಹಾಗಾಗಿ ನಾನು ಸ್ಟಾರ್ಟಿಂಗ್ ಅಲ್ಲೇ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಯಾವ ರೌಂಡ್ ಅಲ್ಲಿ ಆದ್ರೂ ನೀವು ಈ ಒಂದು KCET ಮುಖಾಂತರ KA ಕೌನ್ಸಿಲಿಂಗ್ ಮುಖಾಂತರ ಏನ್ ಪಡ್ಕೋತೀರಾ ಅಂದ್ರೆ ಒಂದು ಸೀಟ್ ಅನ್ನ, ಅದು ಯಾವ ರೌಂಡ್ ಅಲ್ಲಿ ಆದ್ರೂ ನೀವು ಈ ಒಂದು ಫೆಸಿಲಿಟೀಸ್ ಆದ್ರೆ ಒಂದು ಅಪ್ಲೈ ಮಾಡಬಹುದು ಆಗಿರುತ್ತೆ. ಓಕೆನಾ. ಸೊ ಮೊದಲನೇದಾಗಿ ಬಂದ್ಬಿಟ್ಟು ನಾವು ಸ್ಕಾಲರ್ಶಿಪ್ ಬಗ್ಗೆ ತಿಳಿಸ್ಕೊಡ್ತೀನಿ. ನೋಡಿ, ನಾನು ತಿಳಿಸ್ಕೊಡುವಂತಹ ಸ್ಕಾಲರ್ಶಿಪ್ ಬಂದು ssp.postmatric.karnataka.government.in ಅಂತ ಹೇಳಿ. ಇದು ಬಂದು 100% ಗವರ್ನಮೆಂಟ್ ಆಫ್ ಕರ್ನಾಟಕ ಕಡೆಯಿಂದ ಸ್ಟೂಡೆಂಟ್ಸ್ಗೆ ಕೊಡುವಂತಹ ಸ್ಕಾಲರ್ಶಿಪ್ ಆದ್ರೆ ಆಗಿರುತ್ತೆ. ಇದಕ್ಕೆ ಯಾರೆಲ್ಲ ಎಲಿಜಿಬಲ್ ಇದ್ದಾರೆ ಅಂತ ಅಂದ್ರೆ, ಈ ಸ್ಕಾಲರ್ಶಿಪ್ಗೆ ಬಂದು ಕರ್ನಾಟಕದಲ್ಲಿರುವಂತಹ ಸ್ಟೂಡೆಂಟ್ಸ್ ಪ್ರತಿಯೊಬ್ಬರು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ಇದಕ್ಕೆ ಎಲಿಜಿಬಿಲಿಟಿ ಬಂದು ನಿಮ್ಮ ಒಂದು ಫ್ಯಾಮಿಲಿ ಆನ್ಯಲ್ ಇನ್ಕಮ್ ಬಂದ್ಬಿಟ್ಟು ನಿಮ್ಮ ಒಂದು ಕ್ಯಾಟಗರಿ ಬೇಸಿಸ್ ಮೇಲೆ ಒಂದು 3.5 lakhs ಅಥವಾ 4 lakhs ಗಿಂತ ಕಡಿಮೆ ಇರಬೇಕಾಗುತ್ತೆ ಅಷ್ಟೇ. ಅದನ್ನ ಬಿಟ್ರೆ ಸೊ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಈ ಒಂದು ಸ್ಕಾಲರ್ಶಿಪ್ಗೆ ಪ್ರತಿಯೊಬ್ಬರು ಅಪ್ಲೈ ಆದ್ರೆ ಮಾಡ್ಕೋಬಹುದಾಗಿರುತ್ತೆ. ಸೊ ಹಾಗಿದ್ರೆ ಈ ಸ್ಕಾಲರ್ಶಿಪ್ಗೆ ಯಾವ ರೀತಿ ಅಪ್ಲೈ ಮಾಡೋದು, ನಾವೆಲ್ಲಾದ್ರೂ ಆಫೀಸ್ಗೆ ತಗೊಂಡೋಗಿ ಡಾಕ್ಯುಮೆಂಟ್ಸ್ ಕೊಡ್ಬೇಕಾ ಏನು ಅಂತ ಅಂದ್ರೆ ಏನಿಲ್ಲ, ಕಂಪ್ಲೀಟ್ಲಿ ಬಂದ್ಬಿಟ್ಟು ಆನ್ಲೈನ್ ಅಲ್ಲೇ ಅಪ್ಲೈ ಮಾಡುವಂಥದ್ದು ಈ ಒಂದು ವೆಬ್ಸೈಟ್ ಅಲ್ಲೇ. ಈವನ್ ಒಂದು ಸಿಂಗಲ್ ರೂಪಿನೂ ಕೊಡಂಗಿಲ್ಲ ಅಥವಾ ಯಾವುದೇ ತರಹದ ಡಾಕ್ಯುಮೆಂಟ್ ಅನ್ನ ಅಪ್ಲೋಡ್ ಮಾಡುವಂತಹ ಅವಶ್ಯಕತೆನೂ ಇಲ್ಲ. ಸೊ ಇದಕ್ಕೆ ಮೊದಲಿಗೆ ಬೇಕಿರುವಂತಹ ಡಾಕ್ಯುಮೆಂಟ್ಸ್ ಅನ್ನ ತಿಳಿಸ್ಕೊಟ್ಬಿಡ್ತೀನಿ. ನೋಡಿ, ಈ ಸ್ಕಾಲರ್ಶಿಪ್ ನ ಅಪ್ಲೈ ಮಾಡೋದಕ್ಕೆ ಬೇಕಿರುವಂತಹ ಡಾಕ್ಯುಮೆಂಟ್ಸ್ ಮೊದಲಿಗೆ ವಿದ್ಯಾರ್ಥಿಗಳ ಆಧಾರ್ ಸಂಖ್ಯೆ ಮತ್ತು ಆಧಾರ್ ನಲ್ಲಿ ಇರುವ ಹಾಗೆ ಹೆಸರು, ಅಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ. ಆ ಒಂದು ಆಧಾರ್ ಅಲ್ಲಿ ಏನ್ ಹೆಸರು ಇರುತ್ತೆ, ನಿಮ್ಮ ಒಂದು ಸ್ಟೂಡೆಂಟ್ ನೇಮ್ ಏನ್ ಬರುತ್ತೆ ಅದನ್ನು ಸಹ ಎಲ್ಲ ಕಡೆನೂ ನೇಮ್ ಒಂದೇ ಇರಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ನಿಮ್ಮ ಒಂದು ಮೊಬೈಲ್ ನಂಬರು ಜೊತೆಗೆ ನಿಮ್ಮ ಒಂದು ಇಮೇಲ್ ID ಅಂಡ್ ಹಾಗೇನು SSLC ರಿಜಿಸ್ಟ್ರೇಷನ್ ನಂಬರ್ ಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ಈ ಒಂದು ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಏನ್ ಬರುತ್ತೆ ಅದು ಬೇಕಾಗುತ್ತೆ. ಅಂಡ್ ಇನ್ ಕೇಸ್ ಆಗಿ ಏನಾದ್ರೂ ವಿಕಲಚೇತನರಾಗಿದ್ರೆ ನಿಮಗೆ UDID ಗುರುತಿನ ಸಂಖ್ಯೆ ಏನ್ ಬರುತ್ತೆ ಅದು ಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ನೀವಿರುವಂತಹ ಸ್ಥಳ ಆಗಿರ್ಬೋದು, ನಿಮ್ಮ ಒಂದು ವಿಧಾನಸಭಾ ಕ್ಷೇತ್ರದ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ವಿದ್ಯಾರ್ಥಿಯ ಕಾಲೇಜು ದಾಖಲಾತಿ ನೋಂದಣಿ ಸಂಖ್ಯೆ ಅಂದ್ರೆ ರಿಜಿಸ್ಟರ್ ನಂಬರ್ ಅಂತ ಹೇಳಿ. ಸೊ ಈಗ ಹೇಳ್ತೀನಿ ನೋಡಿ, ಈ ರಿಜಿಸ್ಟರ್ ನಂಬರ್ ಯಾವಾಗ ಬರುತ್ತೆ, ಈಗ ನೀವು ಫಸ್ಟ್ ರೌಂಡ್ ಅಲ್ಲಿ ಅಡ್ಮಿಷನ್ ತಗೊಂಡಿರ್ತೀರಾ ಅಥವಾ ಸೆಕೆಂಡ್ ರೌಂಡ್ ಅಲ್ಲೋ ಥರ್ಡ್ ರೌಂಡ್ ಅಲ್ಲೋ ಅಡ್ಮಿಷನ್ ತಗೊಂಡಿರ್ತೀರಾ. ನೀವು ಕಾಲೇಜ್ಗೆ ಜಾಯಿನ್ ಆಗಿದ್ದ ಆದ್ಮೇಲೆ ಕಾಲೇಜ್ ಕಡೆಯಿಂದ ಒಂದು 20 days ಆದ್ಮೇಲೆನೋ ಇಲ್ಲ ಅಂತಂದ್ರೆ 1 month ಆದ್ಮೇಲೆನೋ ನಿಮಗೆ ಬಂದ್ಬಿಟ್ಟು ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಅಂತ ಕೊಡ್ತಾರೆ. ಆ ನಂಬರ್ ಇದ್ರೆ ಅಷ್ಟೇ ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದಕ್ಕೆ ಆಗೋದು. ಕೆಲವೊಂದು ಟೈಮ್ ಏನ್ ಮಾಡ್ತಾರೆ, ಆ ರಿಜಿಸ್ಟರ್ ನಂಬರ್ ಇಲ್ಲ ಅಂತ ಅಂದ್ರೂ ನಿಮ್ಮ ಒಂದು ಕೌನ್ಸಿಲಿಂಗ್ ನಂಬರ್ ಅನ್ನು ಹಾಕಿ ಅಪ್ಲೈ ಮಾಡಬಹುದು ಆಗಿರುತ್ತೆ. ಸೊ ಅದ್ರ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ, ಅದಕ್ಕಿರುವಂತಹ ಆಲ್ಟರ್ನೇಟಿವ್ ವೇ ಬಗ್ಗೆ. ಈಗ ಸದ್ಯಕ್ಕೆ ನೀವು ಇಷ್ಟನ್ನ ತಿಳ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಸಂಬಂಧಪಟ್ಟ ದಾಖಲೆಗಳ ಈ ದೃಢೀಕರಣ ಸಂಖ್ಯೆ ಅಂತ ಬರುತ್ತೆ, ಅದು ಅನ್ವಯವಾದಲ್ಲಿ. ಅಂಡ್ ನೆಕ್ಸ್ಟ್ ಹಾಸ್ಟೆಲ್ ವಿವರಗಳು. ಓಕೆನಾ. ಸೊ ಮೇಲೆ ಈಗ 1 ರಿಂದ 8 ವರೆಗೂ ಏನಿದೆ ಈ ಒಂದು ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಕಂಪಲ್ಸರಿ ಇರಬೇಕಾಗುತ್ತೆ. ನೀವು ನೋಡಿದ್ರೆ ಎಲ್ಲೂ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋ ಹಾಗಿಲ್ಲ ಅಂತ ಹೇಳ್ತೀರಾ. ಇಷ್ಟು ಡಾಕ್ಯುಮೆಂಟ್ಸ್ ತಗೊಂಡು ನಾನು ಏನ್ ಮಾಡ್ಬೇಕು ಅಂತ ನೀವು ಕೇಳೋದಾದ್ರೆ, ನೋಡಿ ಈ ಒಂದು ವೆಬ್ಸೈಟ್ಗೆ ಬರ್ತೀರಾ. ವೆಬ್ಸೈಟ್ಗೆ ಬಂದಿದ್ದಾದ್ಮೇಲೆ ಈ ರೀತಿಯಾಗಿ ಲಾಗಿನ್ ಹಾಕ್ತೀರಾ. ನಿಮ್ದು ಈ SSP ಅಕೌಂಟ್ ಇಲ್ಲ ಅಂತ ಅಂದ್ರೆ ಹೊಸದಾಗಿ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೋಬಹುದು. ಈಗಾಗಲೇ ನಿಮ್ಮ ಹತ್ರ ಅಕೌಂಟ್ ಇತ್ತು ಅಂತ ಅಂದ್ರೆ SSP ID ಪಾಸ್ವರ್ಡ್ ಬರುತ್ತೆ, ಅದನ್ನ ಕೊಟ್ಟು ಎಂಟ್ರಿ ಮಾಡ್ತೀರಾ. ಅದನ್ನ ಎಂಟ್ರಿ ಮಾಡಿದಾದ್ಮೇಲೆ ಅಲ್ಲಿ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಡೀಟೇಲ್ಸ್ ಅನ್ನ ಕೇಳುತ್ತೆ. ನಿಮ್ಮ ಆಧಾರ್ ನಂಬರ್ ಎಂಟರ್ ಮಾಡೋದಕ್ಕೆ ಕೇಳ್ತಾರೆ. ಆಧಾರ್ ನಂಬರ್ ಎಂಟರ್ ಮಾಡಿದ ತಕ್ಷಣ ನಿಮ್ಮ ಎಲ್ಲ ಒಂದು ಡೀಟೇಲ್ಸ್ ಬರುತ್ತೆ, ಆಧಾರ್ ನೇಮು ಆಧಾರ್ ನಂಬರು ಎಲ್ಲಾನು ಅಲ್ಲೇ ನೀಟಾಗಿ ಎಲ್ಲ ಬಂದ್ಬಿಡುತ್ತೆ. ಜೊತೆಗೆ SSLC ರಿಜಿಸ್ಟ್ರೇಷನ್ ನಂಬರ್ ಹೊಡೆದಾಗ ಯಾವ ಇಯರ್ ಪಾಸ್ಡ್ ಔಟ್, ನಿಮ್ಮ ಒಂದು ನೇಮ್ ಏನು, ನಿಮ್ದು ಎಷ್ಟು ಪರ್ಸೆಂಟೇಜ್ ಏನು ಅಂತ ಹೇಳ್ಬಿಟ್ಟು ಎಲ್ಲಾನು ಸಹ ಅಲ್ಲೇ ನೀಟಾಗಿ ಬರುತ್ತೆ. ಆ ರೀತಿಯಾಗಿ SSLC ರಿಜಿಸ್ಟರ್ ನಂಬರ್ ಅನ್ನ, PUC ರಿಜಿಸ್ಟರ್ ನಂಬರ್ ಅವನ್ನ, ಕ್ಯಾಸ್ಟ್ ಇನ್ಕಮ್ ಡೀಟೇಲ್ಸ್ ಅನ್ನ ಅಲ್ಲೆಲ್ಲ ಎಂಟ್ರಿ ಮಾಡ್ತೀರಾ. ಎಂಟ್ರಿ ಮಾಡಿದ ತಕ್ಷಣ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಡೀಟೇಲ್ಡ್ ಆದ್ರೆ ಅಲ್ಲಿ ತೋರಿಸ್ತಾ ಇರುತ್ತೆ. ನೀವು ಅದನ್ನೆಲ್ಲ ವೆರಿಫೈ ಮಾಡ್ಕೊಂಡು ನೆಕ್ಸ್ಟ್ ಅಂತ ಕೊಟ್ಟು ನೆಕ್ಸ್ಟ್ ನಿಮ್ಗೆ ಕಾಲೇಜ್ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡ್ತೀರಾ. ಕಾಲೇಜ್ ಯಾವ ಲೊಕೇಶನ್ ಅಲ್ಲಿ ಇದೆ ಏನು ಅಂತ ಹೇಳ್ಬಿಟ್ಟು ಅಲ್ಲಿ ಕಾಲೇಜ್ದು ಯೂನಿವರ್ಸಿಟಿ ರಿಜಿಸ್ಟ್ರೇಷನ್
ರಿಜಿಸ್ಟ್ರೇಷನ್ ನಂಬರ್ ಅನ್ನ ಕೇಳ್ತಾರೆ, ಅದನ್ನು ಸಹ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ನೀವು ಕಾಲೇಜ್ಗೆ ಜಾಯ್ನ್ ಆಗಿದ್ದ ಆದ್ಮೇಲೆ ಕಾಲೇಜ್ ಕಡೆಯಿಂದ ಒಂದು ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಅನ್ನ ಕೊಡ್ತಾರೆ. ಓಕೆನಾ? ಹಾಗಿದ್ರೆ ನೀವೇನೋ ಹೇಳ್ತಾ ಇದ್ದೀರಾ ಕರೆಕ್ಟ್, ಸ್ಕಾಲರ್ಶಿಪ್ ಎಲ್ರಿಗೂ ಬರುತ್ತೆ, ಬೇಕಿರುವಂತಹ ಡಾಕ್ಯುಮೆಂಟ್ಸ್ ಅನ್ನ ಹೇಳಿದ್ರಿ, ಡಾಕ್ಯುಮೆಂಟ್ಸ್ ನೋಡಿದ್ರೆ ಈಸಿ ಆಗಿದೆ, ಅಪ್ಲೈ ಮಾಡುವಂತ ಪ್ರೋಸೆಸ್ ಕೇಳಿದ್ರು ಈಸಿ ಆಗಿದೆ, ಇದು ಎಲ್ಲಿಯವರೆಗೂ ಅಪ್ಲೈ ಮಾಡಬಹುದು, ಲಾಸ್ಟ್ ಡೇಟ್ ಏನು, ಈ ವರ್ಷದ ಸ್ಟಾರ್ಟ್ ಆಗಿದೆಯಾ ಅಂತ ನಿಮ್ಮಲ್ಲಿ ಏನಾದ್ರು ಡೌಟ್ ಬಂದಿದ್ರೆ, ಹೌದು 2026-27ನೇ ಸಾಲಿನ ಸ್ಕಾಲರ್ಶಿಪ್ ಆದ್ರೆ ಈಗಾಗಲೇ ಅಪ್ಲಿಕೇಶನ್ಸ್ ಓಪನ್ ಆಗಿರುವಂತದ್ದು ನೀವು ಅಬ್ಸರ್ವ್ ಮಾಡಬಹುದು. ಇದಕ್ಕೀಗ ಒಂದಿಷ್ಟು ಲಾಸ್ಟ್ ಡೇಟ್ಸ್ ಅನ್ನ ಕೊಟ್ಟಿದ್ದಾರೆ. ಇದು ಬಂದು ಡಿಪಾರ್ಟ್ಮೆಂಟ್ ವೈಸ್ ಸ್ಕಾಲರ್ಶಿಪ್ ಅಮೌಂಟ್ ಬರುವಂತದ್ದು. ಇದೇ ಒಂದು ವೆಬ್ಸೈಟ್ ಅಲ್ಲಿ, ಇದೇ ಒಂದು ಪೋರ್ಟಲ್ ಅಲ್ಲಿ ಎಲ್ಲರೂ ಅಪ್ಲೈ ಮಾಡ್ತೀರಾ. ನೀವು ಅಲ್ಲಿ ನಿಮ್ಮ ಒಂದು ಕ್ಯಾಸ್ಟ್ ಡೀಟೇಲ್ಸ್ ಅನ್ನ ಕೊಟ್ಟಾಗ, ಈಗ ನಿಮ್ದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿದ್ರೆ ಆ ಡಿಪಾರ್ಟ್ಮೆಂಟ್ಗೆ ನಿಮ್ಮ ಅಪ್ಲಿಕೇಶನ್ ಹೋಗುತ್ತೆ. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂಡರ್ ನೀವು ಬರ್ತೀರಾ ಅಂತ ಅಂದ್ರೆ ಅಲ್ಲಿಗೆ ಮತ್ತೆ ಅಪ್ಲಿಕೇಶನ್ ಹೋಗುತ್ತೆ. ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಬರ್ತೀರಾ ಅಂತಂದ್ರೆ ಅಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ಆದ್ರೆ ಹೋಗುತ್ತೆ. ಅಂಡ್ ಇನ್ನೊಂದು ಸ್ಕಾಲರ್ಶಿಪ್ ಅಮೌಂಟ್ ಎಷ್ಟು ಬರುತ್ತೆ ಅಂತ ಅಂದ್ರೆ, ಇದು ಬಂದು ನಿಮ್ಮ ಒಂದು ಕ್ಯಾಟಗರಿ ಬೇಸ್ ಮೇಲೆ ನೀವು ಏನ್ ಸ್ಟಡಿ ಮಾಡ್ತಿದ್ದೀರಾ, ಇಂಜಿನಿಯರಿಂಗ್ ಮಾಡ್ತಿದ್ದೀರಾ, ನರ್ಸಿಂಗ್ ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ಅಮೌಂಟ್ ಅನ್ನುವಂಥದ್ದು ವೇರಿಯೇಷನ್ ಆದ್ರೆ ಇರುತ್ತೆ. ಓಕೆನಾ? ಅಂಡ್ ಇದು ಯಾವುದೇ ತರದ ಪರ್ಸೆಂಟೇಜ್ ವೈಸ್ ಕೊಡುವಂತ ಸ್ಕಾಲರ್ಶಿಪ್ ಅಲ್ಲ. ಯಾಕೆ ಪರ್ಸೆಂಟೇಜ್ ವೈಸ್ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಕೆಲವೊಂದು ಕಂಪನೀಸ್ ಕಡೆಯಿಂದ, ಈಗ ಯಾವ್ದಾದ್ರು ಬ್ಯಾಂಕ್ ಕಡೆಯಿಂದ ಸ್ಕಾಲರ್ಶಿಪ್ ಕೊಡ್ತೀವಿ ಅಂತ ಹೇಳ್ತಾರೆ, ಎಷ್ಟು ಜನ ಬೇಕೋ ಅಪ್ಲೈನ ಮಾಡ್ತಾರೆ, ಅದರಲ್ಲಿ ಕೇವಲ ಶಾರ್ಟ್ ಲಿಸ್ಟ್ ಆಗಿರೋರಿಗೆ ಮಾತ್ರ ಸ್ಕಾಲರ್ಶಿಪ್ ಅಮೌಂಟ್ ಅನ್ನುವಂಥದ್ದು ಸಿಗುತ್ತೆ. ಬಟ್ ಈ ಒಂದು ಸ್ಕಾಲರ್ಶಿಪ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ಅಪ್ಲೈ ಮಾಡಿರುವ ಪ್ರತಿಯೊಬ್ಬರಿಗೂ 100% ಆಗಿ ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಬರುತ್ತೆ. ಓಕೆನಾ? ಸೊ ಇದು ಡಿಪಾರ್ಟ್ಮೆಂಟ್ಸ್ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಈ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ ಒಂದೊಂದು ಲಾಸ್ಟ್ ಡೇಟ್ ಆದ್ರೆ ಇರುತ್ತೆ. ಈಗ ನಾವು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಎಕ್ಸಾಂಪಲ್ ಆಗಿ ನೋಡೋದಾದ್ರೆ 31/8/2026 ಅಂತ ಇದೆ. ಅಂದ್ರೆ 8ನೇ ತಿಂಗಳಲ್ಲಿ 31ನೇ ತಾರೀಕು ಪೋರ್ಟಲ್ ಏನೋ ಕ್ಲೋಸ್ ಆಗುತ್ತೆ. ಹಾಗಿದ್ರೆ ನೀವು ಕೇಳ್ಬೋದು, ಕೌನ್ಸಿಲಿಂಗ್ ಇನ್ನೂ ನಡೀತಿದೆ, ಅದು ಇನ್ನೊಂದು ತಿಂಗಳಾದ್ರೂ ಆಗ್ಬೋದು, ನಾವು ಕಾಲೇಜ್ಗೆ ಅಡ್ಮಿಷನ್ ಆಗೋದು ಯಾವಾಗ, ಅಲ್ಲ ನಮಗೆ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಕೊಡೋದು ಯಾವಾಗ, ನಾವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದು ಯಾವಾಗ ಅಂತ ನಿಮ್ಮಲ್ಲಿ ಏನಾದ್ರು ಡೌಟ್ ಇದ್ರೆ, ಇದು ಬಂದು ಸದ್ಯಕ್ಕೆ ಈಗ ಲಾಸ್ಟ್ ಡೇಟ್ ಅನ್ನ ಕೊಟ್ಟಿದ್ದಾರೆ. ಗೌರ್ಮೆಂಟಿಗೆ ಗೊತ್ತಾಗುತ್ತೆ, KE ಇಂದ ಸ್ಟೂಡೆಂಟ್ಸ್ ಅಡ್ಮಿಷನ್ ತಗೊಂಡಿದ್ದಾರೆ, ಅಡ್ಮಿಷನ್ ಪ್ರೋಸೆಸ್ ಲೇಟ್ ಆಗಿದೆ, ಇವ್ರಿಗೆ ಲಾಸ್ಟ್ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಬೇಕು ಅಂತ ಹೇಳಿ. ಅವಾಗ ಏನ್ ಮಾಡ್ತಾರೆ ಗೊತ್ತಾ, ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಕೇವಲ ಈ ಒಂದು ಕೌನ್ಸಿಲಿಂಗ್ ಇಂದ ಬಂದಿರೋರಿಗೆ ಮಾತ್ರ ಲಾಸ್ಟ್ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡ್ತಾರೆ. ಅವಾಗ ನೀವು ಅಪ್ಲೈನ ಮಾಡ್ಕೋಬಹುದು. ಈಗಾಗಲೇ 26-27 ಅಕಾಡೆಮಿಕ್ ಇಯರ್ ಅಲ್ಲಿ ಜಾಯಿನ್ ಆಗಿರುವಂತಹ ಸ್ಟೂಡೆಂಟ್ಸ್ ಒಂದು ಸ್ಕಾಲರ್ಶಿಪ್ಸ್ ಗಳಿಗೆ ಅಪ್ಲಿಕೇಶನ್ ಅನ್ನ ಹಾಕ್ತಿದ್ದಾರೆ. ಜನರಲ್ ಡಿಗ್ರಿ ಸ್ಟೂಡೆಂಟ್ಸ್ ಆಗಿರ್ಬೋದು, ಇಲ್ಲ ಅಂತ ಅಂದ್ರೆ ಬೇರೆ ಕಡೆ ಮ್ಯಾನೇಜ್ಮೆಂಟ್ ಅಲ್ಲಿ ಹೋಗಿರ್ತಾರಲ್ವಾ, ಇಂತಹ ಸ್ಟೂಡೆಂಟ್ಸ್ ಎಲ್ಲಾನು ಈ ಒಂದು ಸ್ಕಾಲರ್ಶಿಪ್ಸ್ ಗೆ ಅಪ್ಲೈ ಮಾಡ್ತಾ ಹೋಗ್ತಾರೆ. ನೀವು ಅಪ್ಲೈ ಮಾಡಬಹುದು. ಲಾಸ್ಟ್ ಡೇಟ್ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳೋದಕ್ಕಾದ್ರೆ ಹೋಗ್ಬೇಡಿ. ಓಕೆನಾ? ಸೊ ಇದು ಬಂದು ಕಂಪ್ಲೀಟ್ಲಿ ಸ್ಕಾಲರ್ಶಿಪ್ ಅಪ್ಡೇಟ್. ಮುಂದಿನ ದಿನಗಳಲ್ಲಿ ಡೀಟೇಲ್ಡ್ ವಿಡಿಯೋ ಕೊಡ್ತೀನಿ, ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಅಪ್ಲೈ ಮಾಡಬೇಕು, KCET ಸ್ಟೂಡೆಂಟ್ಸ್ ಯಾವಾಗಿಂದ ಅಪ್ಲೈ ಮಾಡಬೇಕು ಅಂತ ಹೇಳಿ. ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಅನ್ನ ಮಾಡಿ. ಸೊ ಇದೇ ರೀತಿಯಲ್ಲಿ ನಿಮ್ಗೆ ಹಾಸ್ಟೆಲ್ ಫೆಸಿಲಿಟಿನೂ ಸಹ ಪಡ್ಕೋಬಹುದು. ಓಕೆನಾ? ಸೊ ಅದು ಯಾವ ರೀತಿ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, ಇದು ಬಂದು ಒಂದು SHP ಸ್ಕಾಲರ್ಶಿಪ್ ಅಂತ ಹೇಳಿ, shp.karnataka.government.in ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಸೊ ಇದಕ್ಕೆ ಬಂದ್ಬಿಟ್ಟು ಏನೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ಬೇಕು ಈ ಒಂದು ಹಾಸ್ಟೆಲ್ಗೆ ಅಪ್ಲೈ ಮಾಡೋದಕ್ಕೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ ನೋಡಿ. ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಮೊದಲನೇದಾಗಿ ಬಂದು SSP ಸ್ಟೂಡೆಂಟ್ ID. ನಾನು ಏನ್ ಹೇಳಿದೆ, ಆ ಸ್ಕಾಲರ್ಶಿಪ್ಗೆ ನೀವು ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಏನ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ತೀರಾ ಅದರ ಒಂದು ID ಬೇಕಾಗುತ್ತೆ, ಮೊಬೈಲ್ ನಂಬರ್ ಬೇಕಾಗುತ್ತೆ, ನಿಮ್ಮ ಒಂದು ಕ್ಯಾಸ್ಟ್ RD ನಂಬರ್ ಬೇಕಾಗುತ್ತೆ, ಇನ್ಕಮ್ RD ನಂಬರ್ ಬೇಕಾಗುತ್ತೆ, ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಬೇಕಾಗುತ್ತೆ, ಕಾಲೇಜ್ ಸ್ಟಡಿ ಸರ್ಟಿಫಿಕೇಟ್, ಮಾರ್ಕ್ಸ್ ಕಾರ್ಡು, ಹಂಗಂಡ್ ಹಾಗೇನು ಕಾಂಟ್ಯಾಕ್ಟ್ ಅಡ್ರೆಸ್ ಇದ್ರೆ ಇಲ್ಲಿ ಬಂದು ನೀವು ನಿಮ್ಮ ಒಂದು ಹಾಸ್ಟೆಲ್ಸ್ ಗಳಿಗೆ ಆರಾಮಾಗಿ ಅಪ್ಲೈ ಮಾಡ್ಕೋಬಹುದಾಗಿರುತ್ತೆ. ಇದು ಸೇಮ್ SSP ಸ್ಕಾಲರ್ಶಿಪ್ ಯಾವ ರೀತಿ ವರ್ಕ್ ಆಗುತ್ತೆ ಅದೇ ರೀತಿಯಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ ಗಳಿಗೂ ಹಾಸ್ಟೆಲ್ ಅಂತ ಇರುತ್ತೆ. ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ನಿಮ್ಮ ಒಂದು ಕ್ಯಾಸ್ಟ್ ಆಗಿರುತ್ತೆ, ಯಾವ ಡಿಪಾರ್ಟ್ಮೆಂಟ್ ಗೆ ಬರ್ತೀರಾ ಅನ್ನೋದ್ರ ಮೇಲೆ ನೀವು ಈ ಒಂದು ಹಾಸ್ಟೆಲ್ಸ್ ಗೆ ಅಪ್ಲೈ ಮಾಡ್ಕೋಬಹುದಾಗಿರುತ್ತೆ. ಸೊ ಇದಕ್ಕೆ ಹಾಗಿದ್ರೆ ಯಾವಾಗ ಅಪ್ಲೈ ಮಾಡೋದು ಅಂತ ಅಂದ್ರೆ, ಇದೂನು ಈಗಾಗಲೇ ಸ್ಟಾರ್ಟ್ ಆಗಿದೆ. ಇದಕ್ಕೂ ನಿಮ್ಗೆ ನೆಕ್ಸ್ಟ್ ನೀವು ಯಾವಾಗ ಒಂದು ಕಾಲೇಜ್ಗೆ ಜಾಯಿನ್ ಆಗಿ SSP ಗೆ ಅಪ್ಲೈ ಮಾಡಿದ ಆದ್ಮೇಲೆ ಈ ಒಂದು ಹಾಸ್ಟೆಲ್ಸ್ ಗೆ ಅಪ್ಲೈ ಮಾಡ್ಕೋಬಹುದಾಗಿರುತ್ತೆ. ಸೊ ಹಾಸ್ಟೆಲ್ದು ನಿಮ್ಗೆ ಅಡ್ಮಿಷನ್ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಆದ್ರೆ ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ಬಂದು ನೀವೇನ್ ಮಾಡ್ತೀರಾ, ನಿಮ್ಮ ಒಂದು ಇದಕ್ಕೆ ಅಪ್ಲೈ ಮಾಡ್ತೀರಾ ಹಾಸ್ಟೆಲ್ಗೆ. ಪ್ರೊಸೆಸ್ ಆಫ್ ಕೌನ್ಸಿಲಿಂಗ್ ಯಾವ ರೀತಿ ಇರುತ್ತೆ, ಹಾಸ್ಟೆಲ್ಗೆ ಅಪ್ಲೈ ಮಾಡ್ತೀರಾ, ಒಂದು ಅಪ್ಲಿಕೇಶನ್ ಅನ್ನ ಹಾಕ್ತೀರಾ. ಆ ಒಂದು ಅಪ್ಲಿಕೇಶನ್ ಹಾಕಿದ್ದ ಆದ್ಮೇಲೆ ಇಲ್ಲಿ ನಿಮಗೆ ಒಂದು ಅಪ್ಲಿಕೇಶನ್ ಕೊಟ್ಟಿರ್ತಾರಲ್ವ, ಆ ಒಂದು ಅಪ್ಲಿಕೇಶನ್ ಅನ್ನ ನೀವು ಟ್ರ್ಯಾಕ್ ಮಾಡಬಹುದಾಗಿರುತ್ತೆ. ಜೊತೆಗೆ ನೀವು ಯಾವ ಹಾಸ್ಟೆಲ್ಸ್ಗೆ ಹಾಕಿರ್ತೀರೋ ಅಂಡ್ ಇದು ಇನ್ನೊಂದು ಹಾಸ್ಟೆಲ್ಸ್ ಹಾಕುವಂತ ಪ್ರೋಸೆಸ್ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಇದ್ದಂಗೆ ಇರುತ್ತೆ. ನೀವು ಆ ಒಂದು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ನಿಮ್ಮ ಕಾಲೇಜ್ ನಿಯರ್ ಬೈ ಇರುವಂತಹ ಎಲ್ಲಾ ಹಾಸ್ಟೆಲ್ಸ್ ಅನ್ನ ತೋರಿಸುತ್ತೆ. ನೀವು ಅದಕ್ಕೆ ಪ್ರಯಾರಿಟಿ ನಂಬರ್ 1, 2, 3, 4 ಅಂತ ಹೇಳಿ ಕೊಡ್ತೀರಾ. ಅಲ್ಲಿ ಯಾವ್ದ್ರಲ್ಲಿ ಸೀಟ್ ಅಲಾಟ್ಮೆಂಟ್ ಆಗುತ್ತೋ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಸೀಟ್ ಅನ್ನ ಅಲಾಟ್ಮೆಂಟ್ ಆದ್ರೆ ಮಾಡ್ತಾರೆ. ಸೊ ಈ ರೀತಿಯ ಪ್ರೋಸೆಸ್ ಇರುತ್ತೆ. ಅದಕ್ಕೆ ಅಪ್ಲೈ ಮಾಡ್ತೀರಾ. ಅಪ್ಲೈ ಮಾಡಿದ ಆದ್ಮೇಲೆ ಅಂಡ್ ಇನ್ನೊಂದೇನ್ ಗೊತ್ತಾ, ನೀವು ಸಿಂಪಲ್ ಆಗಿ ತಿಳ್ಕೊಬೇಕಿರೋದು, ಈ SSP ಸ್ಕಾಲರ್ಶಿಪ್ ಅಲ್ಲಿ ಅಪ್ಲೈ ಮಾಡಿರೋ ಸ್ಟೂಡೆಂಟ್ಸ್ಗೆಲ್ಲ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ. ಬಟ್ ಈ ಒಂದು ಹಾಸ್ಟೆಲ್ಸ್ ವಿಚಾರದಲ್ಲಿ ಆ ರೀತಿ ಆಗಲ್ಲ. ಕೆಲವೊಬ್ಬರಿಗೆ ಹಾಸ್ಟೆಲ್ಸ್ ಸಿಗದೇನೂ ಇರಬಹುದು. ಅವ್ರಿಗೆ ಏನ್ ಮಾಡ್ತಾರೆ, ಗೌರ್ಮೆಂಟ್ ಕಡೆಯಿಂದ ಫುಡ್ ಅಂಡ್ ಅಕಾಮಿಡೇಷನ್ ಅಂತ ಹೇಳ್ಬಿಟ್ಟು ಪ್ರತಿ ವರ್ಷನೂ ಒಂದಿಷ್ಟು ಅಮೌಂಟ್, ಸ್ಕಾಲರ್ಶಿಪ್ ಅಮೌಂಟ್ ಅಂತ ಹೇಳ್ಬಿಟ್ಟು ಹಾಕ್ತಾರೆ. ಓಕೆನಾ? ಫುಡ್ ಅಂಡ್ ಅಕಾಮಿಡೇಷನ್ ಅಂತ ಹೇಳಿ ಹಾಕ್ತಾರೆ. ಫುಡ್ ಅಂಡ್ ಅಕಾಮಿಡೇಷನ್ ಯಾರಿಗೆ ಕೊಡ್ತಾರೆ, ಯಾರಾದ್ರೆ ಹಾಸ್ಟೆಲ್ಗೆ
ಅಪ್ಲಿಕೇಶನ್ ಹಾಕಿ ಹಾಸ್ಟೆಲ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಲ್ವೋ ಅವರಿಗಾದ್ರೆ ಸಿಗುವಂತದ್ದು. ಓಕೆನಾ. ಸೊ ಈ ಒಂದು ಹಾಸ್ಟೆಲ್ಸ್ದು ಆ ರೀತಿಯಾಗಿ ಆಗುತ್ತೆ. ಅಂಡ್ ನೆಕ್ಸ್ಟ್ ನಿಮ್ಗೆ ಹಾಸ್ಟೆಲ್ ಏನಾದ್ರು ಸೀಟ್ ಅಲಾಟ್ಮೆಂಟ್ ಆಯ್ತು ಅಂತಂದ್ರೆ ಆ ಒಂದು ಹಾಸ್ಟೆಲ್ ವಾರ್ಡನ್ ಇಂದ ನಿಮ್ಗೊಂದು ಫೋನ್ ಬರುತ್ತೆ, ಇಲ್ಲ ಅಂತಂದ್ರೆ ವೆಬ್ಸೈಟ್ ಅಲ್ಲಿ ತೋರಿಸುತ್ತೆ, ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಮೆಸೇಜ್ ಬರುತ್ತೆ. ನೀವು ಅವಾಗ ಏನ್ ಮಾಡ್ತೀರಾ, ನಿಮ್ಮ ಎಲ್ಲ ಒಂದು ಡಾಕ್ಯುಮೆಂಟ್ಸ್ ನ ತಗೊಂಡು ಯಾವ ಹಾಸ್ಟೆಲ್ಗೆ ಅಲಾಟ್ಮೆಂಟ್ ಆಗಿರುತ್ತೋ ಆ ಒಂದು ಹಾಸ್ಟೆಲ್ಗೆ ಹೋಗಿದ್ದೀರಾ ಅಂತ ಅಂದ್ರೆ ಅಲ್ಲಿ ಅವರು ಎಲ್ಲಾ ತರಹದ ಅಡ್ಮಿಷನ್ ಪ್ರೊಸೆಸ್ ಅನ್ನ ಕಂಪ್ಲೀಟ್ ಮಾಡಿ ನಿಮ್ಗೆ ಬಂದ್ಬಿಟ್ಟು ಹಾಸ್ಟೆಲ್ಗಾದ್ರೆ ಜಾಯಿನ್ ಮಾಡಿಸ್ಕೋತಾರೆ. ಅಲ್ಲೂ ಯಾವುದೇ ತರಹದ ದುಡ್ಡು ಕೊಡುವಂತ ಅವಶ್ಯಕತೆ ಆದ್ರೆ ಇಲ್ಲ. ಓಕೆನಾ. ಈ ರೀತಿಯಾಗಿರುವಂತದ್ದು ಗೌರ್ಮೆಂಟ್ ಹಾಸ್ಟೆಲ್ ಫೆಸಿಲಿಟಿನೂ ಯೂಸ್ ಮಾಡ್ಕೊಳ್ಳಿ, ಗೌರ್ಮೆಂಟ್ ಸ್ಕಾಲರ್ಶಿಪ್ ಫೆಸಿಲಿಟೀಸ್ನು ಯೂಸ್ ಮಾಡ್ಕೊಳ್ಳಿ. ಯಾಕಂತ ಅಂದ್ರೆ ನಾನ್ ಸ್ಟಡಿ ಮಾಡೋ ಟೈಮಲ್ಲಿ ನನಗಂತೂ ತುಂಬಾನೇ ಹೆಲ್ಪ್ ಆಗಿದೆ ಈ ಒಂದು ಸ್ಕಾಲರ್ಶಿಪ್ಸ್ ಎಲ್ಲ ಆಗಿರ್ಬೋದು, ಹಾಸ್ಟೆಲ್ಸ್ ಎಲ್ಲ ಆಗಿರ್ಬೋದು. ಈವನ್ ನಾನ್ ಸ್ಟಡಿ ಮಾಡೋ ಟೈಮಲ್ಲಿ ನನಗೆ ಇನ್ನೂ ಸ್ಕಾಲರ್ಶಿಪ್ಸ್ ಅಲ್ಲಿ ಜಾಸ್ತಿ ಆಪ್ಷನ್ಸ್ ಇತ್ತು. ರೈತ ವಿದ್ಯಾನಿಧಿ ಅಂತ ಬರ್ತಿತ್ತು, ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅಂತ ಬರ್ತಿತ್ತು, ಮತ್ತೆ ಇನ್ನೊಂದು PM ಕಿಸಾನ್ PM ಯಾವುದೋ ಒಂದು PM SSV ಅಂತ ಹೇಳಿ ಅದೊಂದು ಯಾವುದೋ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಬರ್ತಿತ್ತು. ಎಲ್ಲಾನು SS ವೆಬ್ಸೈಟ್ ಅಲ್ಲೇ. ಈಗ ಸದ್ಯಕ್ಕೆ ನಾನು ನಿಮ್ಗೆ SSP ಅಲ್ಲಿ ಎಲ್ರಿಗೂ ಬರುವಂತಹ ಸ್ಕಾಲರ್ಶಿಪ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ, ಜೊತೆಗೆ ಹಾಸ್ಟೆಲ್ಸ್ ಏನಿದೆ ಹಾಸ್ಟೆಲ್ ಡೀಟೇಲ್ಸ್ ಅನ್ನು ತಿಳಿಸ್ಕೊಟ್ಟಿದ್ದೀನಿ. ಓಕೆನಾ. ಸೊ ನಿಮಗೆ ಇದ್ರಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ಖಂಡಿತವಾಗ್ಲೂ ಡೌಟ್ ಬಂದೇ ಬರುತ್ತೆ. ಆ ಡೌಟ್ಸ್ ಬಗ್ಗೆ ಕಮೆಂಟ್ ಅನ್ನ ಮಾಡಿ, ಇಲ್ಲ ಅಂತಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ, ಒಂದು ಮೆಸೇಜ್ ಅನ್ನ ಮಾಡಿ, ಖಂಡಿತವಾಗ್ಲೂ ರಿಪ್ಲೈ ಆದ್ರೆ ಮಾಡ್ತೀನಿ. ಇದೇ ತರದ ಯೂಸ್ಫುಲ್ ಕಂಟೆಂಟ್ ಅನ್ನ ಕೊಡ್ತಾ ಇರ್ತೀನಿ ಚಾನಲ್ಗೆ. ಈ ಕೂಡಲೇ ಪ್ರತಿಯೊಬ್ಬರು ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.